ನಮಸ್ಕಾರ, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇದು 30 ದಿನದಲ್ಲಿ 10K ಫಾಲೋವರ್ಸ್ ಮಾಡೋದು ಡೇ 7 ಅರ್ಬಿ ಹಾಕೊಂಡ್ ರೆಡಿ ಆದನ್ರಿ. ಇವತ್ತು ಹೊಂಟಿದೀವ್ರಿ ಅವ್ರ ಕೂಡ ಹನುಮಪ್ಪಗ್ರಿ. ನಡ್ರಿ ಹೋಗುಣ ಅವ್ರ ಕೂಡ ಹನುಮಪ್ಪ. ನಾ ಒಬ್ನ ಹೋಗ್ಬೇಕಂದೇನ್ರಿ. ಅಟ್ರ ದೋಸ್ತು ಫೋನ್ ಹಚ್ಚೇನ್ರಿ, ಅವನು ಬರ್ತಾನಂದ್ರಿ ಅಂತ ಬರ್ತಾನ ಅಂಟ್ಲೆ ಅವ್ನು ಹಾದಿಗೆ ಹಾಕೋತಿ ನಿಂತ ನೋಡ್ರಿ. ಅವ್ರ ಹಾದಿಗೆ ಎಲ್ಲಾರು ರೀ ಕಾರ್ ಗಾಡಿ ತೊಗೊಂಡ್ ತಿರ್ಗಾಡ್ಲಾಕ್ ಹೋತಾರ್ರಿ. ಅವ್ನು ಬೋರ್ ನೇತ್ರಲಾಕ್ ಹೋತಾನ್ರಿ ಕಾರ್ ಗಾಡಿ. ಬರೀ ಇಂತದೆಯಾ. ಊರಾಗ ಬಂದಿವ್ರಿ, ಒಂದೊಂದ್ ಸ್ಟ್ರಿಂಗ್ ತಗೊಂಡಿವ್ರಿ. ಸ್ಟ್ರಿಂಗ್ ಕುಡ್ಕೋತ್ ಮತ್ ಗಾಡಿ ಮೇಲೆ ನಡೆದಿವಿ ನೋಡ್ರಿ. ಮಜಾ ಮಾಡ್ಕೋತ ಹಳ್ಳ್ಯಾಳಕ್ ಬಂದಿವ್ರಿ. ಹಳ್ಳ್ಯಾಳಕ್ ಬರಾಂಟ್ಲೆ ಅವ್ರು ಕೂಡ ಹನುಮಪ್ಪಂದು ಅಕ್ಷಿ ಭಾಗದ ಒಂದ್ ಬತ್ರಿ ಬರಾಂಟ್ಲೆ ಮತ್ ಹಂಗ ನಡೆದಿವಿ ನೋಡ್ರಿ ಗುಡಿ ಕಡೆ. ದೇವ್ರಿಗೆ ಬಂದಿವ್ರಿ. ದೇವ್ರಿಗೆ ಬರಾಂಟ್ಲೆ ಉದ್ಕಡಿ ಕಪ್ರ ತಗೊಂಡಿವ್ರಿ. ಕಪ್ರ ಅಟ್ ಹಾಕಿವ್ರಿ. ಕಪ್ರ ಹಾಕಂಟ್ಲೆ ಉದ್ಕಡಿ ಅಟ್ ಬೆಳಿಗೇನ್ರಿ. ಉದ್ಕಡಿ ಬೆಳಿಗ್ರಿ ಹನುಮಪ್ಪ ಘಾಟ್ ಹೋಗಿ ಕಾಲ್ ಬಿದ್ದನ್ರಿ. ಅವ್ರು ಕೂಡ ಹನುಮಪ್ಪನ್ ನಿಮಗೆ ಸ್ವಲ್ಪ ಇತಿಹಾಸ ಹೇಳ್ತಾನೆ ಬರ್ರಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಔರ್ಕೋಡ್ ಎಂಬ ಗ್ರಾಮದಲ್ಲಿ ಹನುಮಾನ್ ಮಂದಿರ ಇದೆ. ಸುಮಾರು 500 ವರ್ಷಗಳ ಹಿಂದೆ ಭುವಾ ಮಹಾರಾಜರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವಾಗ ಈ ಉದ್ಭವ ಮೂರ್ತಿಯನ್ನು ಕಂಡು ಹಿಡಿದರು. ಈ ದೇವರ ವಿಶೇಷತೆ ಏನೆಂದ್ರೆ ಈ ದೇವಸ್ಥಾನದ ಆವರಣದಲ್ಲಿ ಯಾವುದೇ ಶಬ್ದ ಮಾಡುವುದಿಲ್ಲ. ಭಕ್ತರು ನಿಶಬ್ದವಾಗಿ ದರ್ಶನ ಪಡೆಯುತ್ತಾರೆ. ಇಲ್ಲಿನ ಹನುಮಂತನಿಗೆ ಜಾಗೃತಿ ದೇವತೆ ಎಂದು ಕರೆಯುತ್ತಾರೆ. ಈತ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. ಹನುಮಪ್ಪನ ಗುಡಿಯಾಗ ಒಂದ್ 10 ಮಿನಿಟ್ ಕೂತಿವ್ರಿ ಅಂತ ನಡೆದಿವ್ರಿ. ಮಾತ್ರಿ ದರೂರ್ ಕಡೆ ಸ್ವಲ್ಪ ದರೂರ್ ಬ್ರಿಡ್ಜ್ ಮ್ಯಾಗ ಬಂದಿವ್ರಿ. ಒಂದೆರಡು ಫೋಟೋ ತಕೊಂಡಿವ್ರಿ. ಫೋಟೋ ತಕೊಂಡ್ ಮತ್ ನಡೆದಿವಿ ನೋಡ್ರಿ ಗಾಡಿ ಮ್ಯಾಗ. ದರೂರ್ ಬತ್ರಿ. ದರೂರಾಗ ಹೋಗಿ ಗಾಡಿ ಎಣ್ಣೆ ಆಟ ಹಾಕೊಂಡು ಪಂಪ್ದಾಗ ಒಂದ್ ಟ್ರ್ಯಾಕ್ಟರ್ ತರಬಿರ್ರಿ. ಹುಡ್ಡ ರೇಟ್ 3 ಲಕ್ಷ ರೂಪಾಯಿ ಐತ್ರಿ. ದರೂರ ಕೇಕ್ ಒಂದ್ ತಗೊಂಡಿವ್ರಿ. ಮತ್ ಹೋಗುವಾಗ ಮತ್ ಫೋಟೋ ತಕೊಳಂಗ ಅನ್ಸ್ರಿ. ಮತ್ ಒಂದ್ ಜನ ನಿಂತ್ ಫೋಟೋ ತಕೊಂಡಿವ್ರಿ. ಫೋಟೋ ತಕೊಂಡ್ ಮತ್ ಊರಾಗ ಬಂದ್ ನಡೆದಿವ್ರಿ. ಊರಾಗ ಬಂದ್ ಒಂದ್ ಸರ್ಬತ್ ಕುಡಿದಿವ್ರಿ. ಒಂದೊಂದ ಕುಡಿದ್ ಮತ್ ಮನಿ ಕಡೆ ನಡೆದಿವ್ರಿ. ಮತ್ ಪ್ರಶಾಂತ್ ಒಬ್ಬನ್ ಬಿಟ್ಟನ್ರಿ. ಬಿಟ್ಟು ಮತ್ ನಾನು ಮನಿ ಕಡೆ ನಡೆದನ್ರಿ. ಫೈನಲ್ ಗೈಸ್ ಮನಿಗ್ ಬನ್ರಿ. ಇನ್ನ ಈ ಬ್ಲಾಗ್ ಇಲ್ಲೇ ಏನ್ ಮಾಡ್ತೇನ್ರಿ. ಚಲೋ ಅನ್ಸರ್ ಲೈಕ್ ಶೇರ್ ಫಾಲೋ ಮಾಡ್ರಿ. 30 ದಿನದ 10K ಫಾಲೋವರ್ಸ್ ನೋಡೋದೈತ್ರಿ. ಈ ಡೇ 7 ಐತ್ರಿ. ನಿಮ್ ಮುಂದಿನ ಬ್ಲಾಗ್ ನಾಗ ಸಿಗ್ತೇನ್ರಿ. ಅಲ್ಲಿ ತನ ಲವ್ ಯು, ಬಾಯ್, ಪೀಸ್.